1953 ಫೆಬ್ರವರಿಯಲ್ಲಿ ಕಾನ್ಪುರದಲ್ಲಿ ನಡೆದ ಜನಸಂಘದ ರಾಷ್ಟ್ರೀಯ ಅಧಿವೇಶನದಲ್ಲಿ ಜಮ್ಮು ಮತ್ತು ಕಾಶ್ಮೀರ ಸಂಪೂರ್ಣವಾಗಿ ಭಾರತದಲ್ಲಿ ವಿಲೀನ ಆಗಬೇಕು ಎನ್ನುವಂತಹ ನಿರ್ಣಯ ಆಯಿತು. ಕಾಶ್ಮೀರದ ಕುರಿತಾಗಿ ಏಕ್ ದೇಶ ಮೇ ದೋ ವಿಧಾನ್ ದೋ ಪ್ರಧಾನ್ ದೋ ನಿಶಾನ್ ನಹಿ ಚಲೆಂಗೆ ಅನ್ನುವಂಥ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಪ್ರಸಿದ್ಧ ಘೋಷಣೆಯೊಂದಿಗೆ ಜನಸಂಘದಿಂದ ಕಾಶ್ಮೀರದ ಕುರಿತಾಗಿ ದೇಶವ್ಯಾಪಿ ಆಂದೋಲನ ಶುರುವಾಯಿತು. 1953 ಮೇ ತಿಂಗಳಲ್ಲಿ ಕಾಶ್ಮೀರದ ಹೋರಾಟದ ಅಂಗವಾಗಿ ಕಾಶ್ಮೀರ ಪ್ರವೇಶಿಸಿದ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರನ್ನು ನೆಹರು ಖಾಸ್ ಮಿತ್ರರಾಗಿರುವಂತಹ ಶೇಖ್ ಅಬ್ದುಲ್ಲಾ ಸರ್ಕಾರದಿಂದ ಬಂಧನವಾಯಿತು. ಕಾಶ್ಮೀರದಲ್ಲೇ ಗೃಹ ಬಂಧನದಲ್ಲಿ 40 ದಿನ ಕಳಿತು. ಆನಂತರ ಜೂನ್ 23, 1953ರಲ್ಲಿ ವಯಸ್ಸಿನ 52ನೇ ವರ್ಷಕ್ಕೆ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ನಿಗೂಢ ಮೃತ್ಯುವಾಯಿತು. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಸ್ವತಂತ್ರ ಭಾರತದಲ್ಲಿಯೇ ಭಾರತದ ಸ್ವಾತಂತ್ರ್ಯಗೊಳಿಸೋಗೋಸ್ಕರ ತಮ್ಮ ಶರೀರದ ಬಲಿದಾನ ಕೊಟ್ಟರು. ಈ ದೇಶದಗೋಸ್ಕರ, ಈ ಸಂವಿಧಾನದಗೋಸ್ಕರ, ಈ ಅಖಂಡತೆಯಗೋಸ್ಕರ. ಭಾರತ್ ಮಾತಾ ಕಿ ಜೈ.